ಆರಾಧಿಸೋದು ಅಂದ ತಕ್ಷಣ ಫಸ್ಟ್ ಹೊಳ್ದಿದ್ದು ಏನು ಗೊತ್ತೇನ್ರಿ? ಆರಾಧಿಸು ಅನ್ನೋ ಪದ ಕೇಳಿದ ತಕ್ಷಣ ನನಗೆ ಹೊಳ್ದಿದ್ದು ಪ್ರಾಬ್ಲಿ ನಿಮ್ಮ ಎಲ್ಲರೂ ಹಲವರಿಗೆ ಇದು ಹೊಳೆಯುತ್ತೆ. ಒಂದು ಹಾಡು, ಅದು ಬಬ್ರುವಾನ ಚಿತ್ರದಲ್ಲಿ ಬರುತ್ತೆ, ನೆನಪಿದೆಯಾ? ಹಾಡ್ತೀರಾ ಸರ್ ನೀವು? ಹಾಡೋರು ಯಾರ ಇದ್ದೀರೇನಪ್ಪ? ಹಾಡಿ ಸರ್ ಒಂದು ಲೈನ್. ಏನು ಸರ್ ಲೈನ್ದು? ಫಸ್ಟ್ ಲೈನ್ ಮಾತ್ರ ಹೇಳಿ. ಹಾಂ, ಕರೆಕ್ಟ್ ನೋಡಿ. ಹಾಂ, ಈ ಅಕ್ಷರ ಇದೆ ಅಲ್ಲಿ ಡಬಲ್ ಮೀನಿಂಗ್ ಅಂತ ಆಗ ಬಂತು. ಅಂದರೆ ಒಂದು ಈ ಜಯಮಾಲಾ ಪಾತ್ರದ ಬಗ್ಗೆ ಹಾಡ್ತಿದ್ದಾರೆ ಅಣ್ಣವರು ಕ್ಯಾರೆಕ್ಟರು, ಇನ್ನೊಂದು ದೇವಿ ಬಗ್ಗೆ ಡಬಲ್ ಮೀನಿಂಗ್ ಸಾಂಗ್ ಇದು ಅಂತ. ನನಗದು ಟ್ರಿಪಲ್ ಮೀನಿಂಗ್ ಅಂತ ಇವತ್ತು ಅನ್ನಿಸ್ತಾ ಇದೆ. ನೀವು ಅಕ್ಷರಗಳನ್ನು ಅಲ್ಲಿ ಆಲೋಚಿಸಿ ನೋಡಿ, ಈ ಲಿರಿಕ್ಸ್ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತು ನೋಡಿ. ಮತ್ತೆ ಹೇಳಿ ಸರ್. ನೀವು ಆರಿಸೋದು ಮುಖ್ಯ ಅಲ್ಲ, ಅದು ನಿಮ್ಮನ್ನು ಆಧರಿಸ್ಬೇಕು. ಅಕ್ಷರಗಳು ನಿಮ್ಮನ್ನು ಆಧರಿಸಲಿಲ್ಲ ಅಂದರೆ ಎಲ್ಲರೂ ಅಕ್ಷರ ಕಲ್ತಿದ್ದೀವಿ, ಅದು ಆಧರಿಸಿದ್ರೆ ಈ ಥರ ಆಗ್ತೀರಾ. ನಿಮ್ಮ ಕೈಯಲ್ಲಿ ಒಂದು ಪುಸ್ತಕ ಬರುತ್ತೆ. ಹಾಗಾಗಿ ಅದು ಮುಂದೆ ಏನು ಸರ್, ಇನ್ನು ಸಹಕರಿಸು ಅಂತೆಲ್ಲ ಬರುತ್ತಲ್ಲ ಸರ್ ಅದೇನು ಸರ್ ಸಹಕರಿಸೋದೇನು ಹೇಳುತ್ತಲ್ಲ ಸರ್, ಏನು ಸಹಕರಿಸು? ಮೈದೋರಿ ಮುಂದೆ ಸಹಕರಿಸು. ಅದು ಸಹಕರಿಸ್ಬೇಕು ಸರ್. ನಿಮಗೆ ಅಕ್ಷರಗಳು ಸಹಕರಿಸಲಿಲ್ಲ ಅಂದರೆ ನಿಮ್ಮೊಳಗೆ ಏನೇನೋ ಥಾಟ್ಸ್ ಇರುತ್ತೆ. ಈಗ ಹೈಸ್ಕೂಲ್ ಯಾರೋ ಹುಡುಗಿನ ಲವ್ ಮಾಡಿರ್ತೀರಿ, ಅವಳ ಹೆಸರು ರಾಣಿ ಅಂತ ಇಟ್ಕೊಳ್ಳಿ. ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು, ಪದಗಳಲ್ಲಿ ಲವ್ ಲೆಟ್ರ್ ಬರೀಬೇಕು. ಅದು ನಿಮಗೆ ಸಹಕರಿಸಿದ್ರೆ ಆ ರಾಣಿಗೆ ನೀವು ರಾಜ ಆಗ್ತೀರಾ. ಅಲ್ಲಿ ಅಕ್ಷರಗಳು ಸಹಕರಿಸಲಿಲ್ಲ ಅಂದರೆ ನಂತರ ತ್ಯಾಗರಾಜ ಹೋಗ್ತೀರಾ. ಅದಕ್ಕೆ ಅಕ್ಷರಗಳು ಸಹಕರಿಸಬೇಕು. ಮುಂದೆ ಎಲ್ಲೋ ನೀವು ಹೇಳಿ ಸರ್, ಹೇಳಿ ಮುಂದೇನು ಸರ್? ಪರಿಹರಿಸು ಮೈದೋರಿ ಮುಂದೆ ಸಹಕರಿ. ಅದೇನೋ ಚಿನ್ಮಯ ಆಯ್ತಲ್ಲ, ಚಿನ್ಮಯ ಭಾವ ತುಂಬುತ್ತ ಜೀವ. ಚಿನ್ಮಯ ಅನ್ನೋದಿಲ್ಲ. ಚಿನ್ಮಯ ಅಂದ್ರೆ ಸರ್, ಚಿನ್ಮಯ ಅನ್ನೋದು ಅದು ಸಮಗ್ರ ಜ್ಞಾನ. ಅದು ದೈಹಿಕ, ಬೌದ್ಧಿಕ, ಆಧ್ಯಾತ್ಮಿಕ ಎಲ್ಲ ಜ್ಞಾನನು ಅದು ಚಿನ್ಮಯ. ಒಂದು ಸರಿಯಾದ ಅಕ್ಷರಗಳ ಆರಾಧನೆ ಮಾಡಿ ಸರಿಯಾದ ಪುಸ್ತಕ ಸಿಕ್ಬಿಟ್ರೆ ಅದು ಚಿನ್ಮಯ ಭಯ. ಆಮೇಲೆ ಏನು ಸರ್? ಆನಂದ ಆನಂದ ಆನಂದ. ಅದು ಅದೇನದು? ಮೂರಾನಂದ ಸರ್. ನೀವು ಅಕ್ಷರ ಆರಾಧನೆ ಮಾಡಿ ನಿಮ್ಮ ಕೈಯಲ್ಲಿ ಸರಿಯಾದ ಪುಸ್ತಕ ಸಿಕ್ಬಿಟ್ರೆ 3 ಥರ ಆನಂದ. ಅದು ಮೊದಲನೇ ಆನಂದ ಯಾವುದು? ಮೊದಲನೇ ಆನಂದ ಏನು ಸರ್? ಒಂದು ಒಳ್ಳೆ ಕತೆ ಪುಸ್ತಕ ಅಥವಾ ಒಂದು ಒಳ್ಳೆ ಸಿನಿಮಾ ನೋಡ್ಬಿಟ್ರೆ, ಈಗ ರಾಮಶಾಂಬ ಬಾಮ, ಏನು ಚೆನ್ನಾಗಿದ್ದೀರಿ, ಇವನಿಗೆ ಒಂದು ಹೆಂಡತಿ ಇದ್ದಾಳೆ, ಈ ಹೆಂಡತಿನ ಬಿಟ್ಬಿಟ್ಟು ಇನ್ನೊಬ್ಬಳನ್ನ ಕರ್ಕೊಂಡು ಗೋವಾಗ ಹೋಗ್ತಾನಲ್ಲ, ನನಗೂ ಈ ಥರ ಆಗ್ಬಿಟ್ರೆ ಅಂತ ನಿಮ್ಗೆ ಅನ್ಸುತ್ತಲ್ಲ. ಅದು ಯಾಕೆ ಹೇಳಿ? ನಿಜ ಜೀವನದಲ್ಲಿ ಹಂಗಾದ್ರೆ ಗೊತ್ತಾಗುತ್ತೆ. ನೀವು ಯಾರು ಗೋವಾಗ ಹೋಗಿ ನಿಮ್ಮ ಹೆಂಡತಿ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಇಡೀ ಜೀವನ ಹೋಯ್ತು. ಬಟ್ ಕಥೆಯಲ್ಲಿ ಏನು ಮಜಾ ಹೇಳಿ? ಅದನ್ನು ಅನುಭವಿಸ್ಬೋದು, ಬಟ್ ದಿ ಕಾನ್ಸಿಕ್ವೆನ್ಸ್ ಆಫ್ ಇಟ್ ಇಸ್ ನಾಟ್ ರಿಯಲ್. ಒಂದು ಕಥೆಯನ್ನು ನೀವು ಪರಿಪೂರ್ಣವಾಗಿ ಅನುಭವಿಸ್ಬೋದು, ಅದರ ಪರಿಣಾಮವನ್ನು ನೀವು ಅನುಭವಿಸ್ಬೇಕಾಗಿಲ್ಲ. ಈ ಎಸ್ಕೇಪಿಸಮ್ ಇದೆಯಲ್ಲ, ಇದು ನಿಮ್ಗೆ ಸಿಗುವಂಥ ಮೊದಲನೇ ಆನಂದ. ಇದನ್ನು ಯಾಕೆ ಈಗ ಫಾರ್ ಇನ್ಸ್ಟೆನ್ಸ್, ನಾನು ಇಲ್ಲೇ ಈ ಮೇಲ್ಗಡೆ ನಾನು ಚಿಕ್ಕ ಹುಡುಗನಾಗಿದೆ, ಇಲ್ಲಿ ಬರ್ತಾ ಇದ್ದೆ ಮೇಲ್ಗಡೆ ಲೈಬ್ರರಿಗೆ. ಅಲ್ಲಿ ಒಂದು ಕಾಮಿಡಿ ಒಂದು ಸ್ಕಿಟ್ ಮಾಡ್ತಾ ಇದ್ವಿ ನಾವು. ಅದರೊಬ್ಬ ಬರ್ತಾನೆ, ಅವನು ಆಲ್ರೆಡಿ ಎಲ್ಲದಕ್ಕೂ ಆನ್ಸೈಟಿ. ಅವನಿಗೊಂದು ಫೋನ್ ಬರುತ್ತೆ, ಸರ್ ಹೇಳಿ ನಿಮ್ಮ ಕುದುರೆ ಸತ್ತೋಯ್ತು ಸರ್. ಅಯ್ಯೋ ನನ್ನ ಫೇವ್ರೇಟ್ ಕುದುರೆ ಹೆಂಗೆ ಸತ್ತೋಯ್ತೋ ಅಂತ. ನೀವು ಅಲ್ಲ ಸರ್, ಕುದುರೆ ಸರ್ ಅದು ಮೂಕ ಪ್ರಾಣಿ. ಒಂದು 2-3 ಲೀಟರ್ ನೀರು ಬೇಕಾದ್ರೆ ನೀವು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. 100 ಲೀಟರ್ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಕುದುರೆ ಇಟ್ಕೊಂಡು? 100 ಲೀಟರ್ ಯಾಕ್ರಿ ಬೇಕಾಗಿತ್ತು? ಅಯ್ಯೋ ನಿಮ್ಮ ಮನೆ ಹತ್ಕೊಂಡು ಉರಿತಾ ಇದೆ, ಅದನ್ನು ಆರ್ಸೋಕ್ಕೆ ನೀರು ಬೇಡವಾ? ಮನೆ ಹತ್ಕೊಂಡು ಉರಿತಾ ಇದೆಯಾ, ಹೆಂಗ್ರಿ ಉರಿತು? ಒಳ್ಳೆ ಕಥೆ ಆಯ್ತಲ್ರಿ. ಎಷ್ಟೇ ಹೆಂಡ್ತಿನ ಪ್ರೀತಿಸಿದ್ರು ಅವ್ರ ಶವನ ಮನೆ ಮುಂದೆ ಯಾರು ಸುಡ್ತಾರ? ಅಯ್ಯೋ ಹೆಂಡ್ತಿ ಹೋಗ್ಬಿಟ್ಲಾ? ಒಳ್ಳೆ ಕಥೆ ಆಯ್ತಲ್ರಿ. ಮಗ ಪಕ್ಕದ ಮುಂಜಾನೆ ಓಡೋಗ್ಬಿಟ್ರೆ ಹೆಂಡತಿ ತಡ್ಕೊಳಕ್ಕಾಗುತ್ತಾ? ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು, ಮಗ ಓಡೋಗ್ಬಿಟ್ನ. ಇನ್ನೇನ್ರಿ ನಿಮ್ಮ ಮಗಳು SSLC ಫೇಲ್ ಆಗೋದ್ಲು, ಅದೆಲ್ಲ ಬಿಡಿ, ED ಅವ್ರು ಬಂದಿದ್ದಾರೆ ನಿಮ್ಮ ಮೇಲೆ ರೈಡ್ ಅಂತ ಆಗೋದು ನೋಡಿ. ಇದರಲ್ಲಿ ಎಲ್ಲ ದುರಂತ ಸರ್. ಕುದುರೆ ಸತ್ತೋಯ್ತು, ಅಮ್ಮ ಸತ್ತೋದ್ರು, ಎಲ್ಲ. ಬಟ್ ಕೊನೆಗೆ ಒಂದು ಆನಂದ ಸಿಗುತ್ತೆ ನೋಡಿ ಇದು ಕೇಳಿದಾಗ. ಅದು ನಾ ಹೇಳ್ತಾ ಇರೋದು. ಅಂದರೆ ಆ ಭಾವ ಏನು ಬೇಕಾದ್ರೆ ಇರ್ಬೋದು ಒಂದು ಕಥೆಯಲ್ಲಿ, ಒಂದು ಪುಸ್ತಕದಲ್ಲಿ. ಆ ಕಂಟೆಂಟ್ ಯಾವ ರಸ ಬೇಕಾದ್ರೆ ಇರ್ಬೋದು, ಬಟ್ ನಿಮಗದು ಓದಿದಾಗ ಒಂದು ಆನಂದ ಬರಬೇಕು. ಶುಡ್ ಫೀಲ್ ಹ್ಯಾಪಿ. ದಟ್ ಈಸ್ ವಾಟ್ ಮೇಕ್ಸ್ ಎ ಗ್ರೇಟ್ ಬುಕ್. ಈ ಆನಂದವನ್ನು ಈ ಅಕ್ಷರ ಆರಾಧನೆ ಕೊಡುತ್ತೆ ಅನ್ನೋದೇ ನನಗೆ ಅನ್ನಿಸ್ತು. ಸರ್ ಥ್ಯಾಂಕ್ ಯು ಸೋ ಮಚ್. ಆ ಕೊನೆಗೆ ಒಂದು ಆಲಾಪ ಒಂದು ಇದಿತ್ತಲ್ಲ, ಅದು ಹೇಳಿ ಮುಗಿಸ್ಬಿಡೋಣ ಹಾಡು. ಅದು ಹೇಳಿದ್ರೆ ಇವ್ರು ನನಗೆ ಬೈತಾರೆ. ಅದೇನು ಕೊನೆಗೆ ಒಂದು ಬರುತ್ತಲ್ಲ,
ಸನಿಧಮ ಆರಾಧಿಸುವೆ ಮದನದಿ ಸ ಸ ಸ ಸ ಗರಿ ಸ ಗರಿ ಸ ನಿ ದ ನಿ ನಿ ರಿ ಸ ಸ ನಿ ನಿ ದ ಪ ದ ನಿ ಸ ರಿ 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 ಗರಿ ರಿ ರಿ ಗರಿ ರಿ ಗಮ ಗ ಗ ಗಮ ಗ ಗ ಮ ಪ ದ ಪ ದ ನಿ ದ ನಿ ಸ ಸ ಸ ದ ನಿ ರಿ 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 ದ ರಿ ಗ ದ ರಿ ಗ ದ ರಿ ಗ ದ ರಿ ಗ ದ ರಿ ಸ ನಿ ದ ನಿ ರಿ ರಿ ಸ ರಿ ರಿ ಸ ರಿ ರಿ ಸ ರಿ ರಿ ಸ ನಿ ದ ಪ ದ ನಿ ಗ ರಿ ಸ ಗ ರಿ ಸ ನಿ ದ ರಿ ಸ ಗ ರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಪ ಮ ರಿ ಸ ನಿ ರಿ ಸ ನಿ ದ ಪ ಸ ನಿ ರಿ ಸ ನಿ ದ ಪ ಸ ನಿ ದ ಪ ಮ ನಿ ದ ಪ ಮ ಗ ಸ ನಿ ದ ಸ ನಿ ದ ಪ ಮ ನಿ ದ ಸ ನಿ ದ ಪ ಮ ನಿ ದ ಪ ಮ ಗ ಸ ಗ ರಿ ಗ ಮ ಆ ರಿ ಥ್ಯಾಂಕ್ ಯು ವಿಜಯಾನಂದ್ ನಾಯಕ್ ಅವರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.